ಡೊಳ್ಳಿನ ಹಾಡಿಕೆಗಳಾಗಲಿ ಬಹಳಷ್ಟು ಮಾರ್ಮಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಹತ್ತು ದಗದ ಒತ್ತಿಟ್ಟ ಇವತ್ತಿನ ದಿವಸ ಆದಿಶಕ್ತಿ ಜಾತ್ರೆ ಒಂದಿಟ್ಟು ವೈಭವದಿಂದ ನೆರವೇರಿಸಿಕೊಂಡು ಹೊಂಟಾರಂತೆ ಕೇಳಿದ್ರ ಆ ನನ್ನವ್ವ ಆದಿಶಕ್ತಿ ಯಾವತ್ತು ನಿಮಗ ಏನ್ ಮಾಡ್ಬೇಕ್ರಿಪ್ಪ? ನಿಮ್ಮ ಪ್ರಪಂಚ ಜೀವನದೊಳಗ ಕುಂದು ಕೊರತೆಗಳ ತರಲಾರದಂಗ ನೋಡ್ಕೊತಾಳಂತೇಳಿ ಸವಾಲ ಕೈ ಎತ್ತಿ ಹೇಳುವಂತ ಮಾತೈತೆ ಆತ್ಮೀಯ ಬಂಧುಗಳೇ. ಮಹತ್ವರಾಗಿರ್ತಕ್ಕಂಥ ಒಂದು ಮಾತಿನೊಳಗ ಮಾತು ಹೆಂಗೆ ಹೇಳ್ತಾರ ಕಲ್ಲೋಣ. ಏನ್ ಹೇಳ್ತಾರಿಪ್ಪ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳುವರೆಲ್ಲ ಶರಣರಿರುವುದಿಲ್ಲ. ಹೌದು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳವರೆಲ್ಲ ಶರಣರಿರುವುದಿಲ್ಲ. ಪದವಿ ಪಡೆದವರೆಲ್ಲ ಜ್ಞಾನಿಗಳೆಲ್ಲ ಕಂತಿ ಭಿಕ್ಷವನ್ನೆತ್ತಿ ತಂದ ಹೆಟ್ಟ ಮಾನವನು ನಿಜವಾದ ಜಂಗಮನ್ನಲ್ಲ. ಮಿಂಚುವುದೆಲ್ಲ ಪುಟ್ಟ ಬಂಗಾರವಲ್ಲ ಒಲಿಗೆ ಹಚ್ಚಿ ನೋಡಿ ಅಂದ ಕುಮಾರಕ್ಕ ಕೈಯ. ಇದೇ ಮಾತನ್ನ ಯಾಕೆ ಹೇಳ್ತಾರಪ್ಪ ತುಂಬಿದ ಸಮಯದಾಗ? ಇದೇ ಮಾತನ್ನ ಯಾಕೆ ಹೇಳಬೇಕಾಗ್ಯಾದ? ಯಾಕೆ ಹೇಳ್ಬೇಕಾಗ್ಯಾದ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಕೇಳಿದ್ರ ಇದೇ ಮಾತನ್ನ ಯಾಕೆ ಹೇಳ್ತಾರಪ್ಪ? ಅರ್ಥೇನು? ನಮ್ಮ ಹೊಲದೊಳಗೆ ಒಂದು ಮಾವಿನ ಮರ ಬೆಳೆದಿತ್ತು ಅಂತ ಕೇಳಿದ್ರೆ ಗಿಡ ತುಂಬಾ ಸಾವಿರಾರು ಗಟ್ಟಲೆ ಹೂ ಬಿಟ್ಟಾದ ಕರೆ. ಬಿಟ್ಟದ ಕರೆ. ಬಿಟ್ಟಿರ್ತಕ್ಕಂಥ ಹೂವ ಎಲ್ಲ ಕಾಯಾಗಿ ಬಂದು ನಮ್ಮ ಬಾಯಾಗ ಬೀಳುತ್ತವ ಅಂತೇಳಿ ಭರವಸೆ ಇಡ್ಲಕ್ಕೆ ಹೋಗಬೇಡ. ಸುಂಟರಗಾಲ ಬಿಟ್ರೆ ಎಲ್ಲ ಹೂ ಎಲ್ಲ ಉದುರು ಹೋಗ್ತಾವು. ಕೆಲವೊಂದು ಹೂ ಉದುರಿ ಹೋಗುತ್ತಾವ, ಕೆಲವೊಂದು ಹೂವ ಕಾಯಿ ಆಗುತ್ತಾವ. ಹೌದು. ಇನ್ನು ಪುರಾಣ ಹೇಳೋವರೆಲ್ಲ ಶರಣರೆಲ್ಲ ಬರುವುದಿಲ್ಲ ಅಂತ ಹೇಳಿದ್ರು. ಯಾಕೆ ಹೇಳ್ಬೇಕ್ರಪ್ಪ ಇದೇ ಮಾತಾ? ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ನಮ್ಮ ದಂಡಾಪುರ ಗ್ರಾಮಕ್ಕ ಪ್ರವಚನ ಹೇಳಬೇಕ್ರಿ ಅಪ್ಪಾಜಿಯವರು ಅಂತ ಕೇಳಿದಾಗ ಸಾಧುಗಳೇನ ಮಾಡ್ತಾರ? ಏನ್ ಮಾಡ್ತಾರ್ರಿಪ್ಪ? ಕೆಲವೊಬ್ಬರು ಒಂದು ತಿಂಗಳ ಪ್ರಯತ್ನ ಪ್ರವಚನ ಹೇಳಬೇಕಾಗಿತ್ತಂದ್ರೆ 50,000 ಬೇಡ್ತಾರೆ. ರೊಕ್ಕಕ್ಕೆ ಸಲುವಾಗಿ ಬೇಡ್ತಾರ. ಇವ್ರು ಅದಕ್ಕ ತಮ್ಮ ಮನೆ ಪ್ರಪಂಚ ನಡೆಸುಗೋಸ್ಕರವಾಗಿ ಹೇಳುವಂತ ಜಂಗಮರು ಶರಣರು ಸಾರಿ. ಯಾಕಂತ ಕೇಳಿದ್ರೆ ಕೆಲವೊಬ್ರು ಆತ್ಮ ಉದ್ಧಾರಕ್ಕಾಗಿ ಹೇಳೋರು ಇದಾರ, ಕೆಲವೊಬ್ರು ಮನೆ ಪ್ರಪಂಚ ನಡೆಸುಗೋಸ್ಕರವಾಗಿ ಹೇಳೋರು ಅದಾರ. ಹೌದು. ಆತ್ಮ ಉದ್ಧಾರಕ್ಕಾಗಿ ಹೇಳಿ ನಮ್ಮ ನಿಮ್ಗೆಲ್ಲ ಅಗಲಿ ಹೋದ್ರು ಯಾರು? ವಿಜಯಪುರದ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ನಡೆದಾಡುವ ದೇವರನಿಸಿಕೊಂಡು ಹೋದ್ರು. ಎಂತ ಕಲಿಯುಗದಾಗ ನಡೆದಾಡುವ ದೇವರನಿಸಿಕೊಂಡು ಸಿದ್ದೇಶ್ವರ ಅಪ್ಪ ಅವರು. ಯಪ್ಪ ನಮ್ಮೂರಿಗೆ ನೀವು ಪ್ರವಚನ ಹೇಳಕ್ ಬರ್ಬೇಕಂತ ಕೇಳಿದ್ರು, ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಅವ್ರ ಅಂಗಿಗೆ ಕಿಸೆ ಅಂತಕ್ಕಂಥದ್ದು ಹೊರಸಲಿಲ್ಲ. ಹೌದು. ಒಂದು ಮಾತನ್ನ ಹೇಳ್ತಿದ್ರು ಅವ್ರು. ಏನ್ರಿಪ್ಪ? ಯಪ್ಪ ನಾನು ನಿಮ್ಮ ಊರಿಗೆ ಪ್ರವಚನ ಹೇಳಕ್ ಬರಬೇಕಾಗಿತ್ತು ಅಂದ್ರೆ ಒಂದು ಅನ್ನದ ಸೌಕರ್ಯ, ಒಂದು ನೀರಿನ ಸೌಕರ್ಯ. ಯಾರಿಗೆ ಬೇಕು ಅನ್ನ ಸೌಕರ್ಯ? ಬಂದಿರ್ತಕ್ಕಂಥ ಭಕ್ತರಿಗೆ ಬೇಕು. ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಇವೆರಡು ಇಟ್ಟಂತ ಕೇಳಿದ್ರೆ ನಾನು ನಿಮ್ಮೂರಿಗೆ ಪ್ರವಚನ ಹೇಳಕ್ ಬರ್ತೀನಿ ಅಂತ ಹೇಳಿ ಹೇಳ್ತಿದ್ರು. ಅಂತ ಪುಣ್ಯಕುಮಾರ ಈ ಜಗತ್ತಾಗ ಇದ್ರು. ಯದಾರತ್ತೆ ತಿಳ್ಕೊಂಡು ಇನ್ನೂವರೆಗೆ ಸೂರ್ಯ ಹೊಂಡತಾನ, ಸೂರ್ಯ ಮುಣಗುತ್ತಾನ. ಹೌದು. ಅಂತವ್ರಿಗೆ ನಿಜವಾದ ಶರಣರು ಅಲ್ಲಕ್ಕೆ ಬರ್ತೈತಿ. ಬರ್ತಾ ಇದ್ರಿಪ್ಪ. ಯಾಕಂತ ಕೇಳಿದ್ರೆ ಈ ದೇಶವನ್ನು ಬಿಟ್ಟು ಪರದೇಶದಾಗ ಹೋಗಿ ಪ್ರವಚನ ಮಾಡಿ ಬಂದರು. ಯಾರೋ ಸಿದ್ದೇಶ್ವರ ಅಪ್ಪಾಜಿ ಅವರು ಪರದೇಶದಿಂದ ಎಷ್ಟೋ ಮಂದಿ ಬಹುಮಾನ ಕೊಡಬೇಕಂತ ತಿಳ್ಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ತಂದು ಕೊಟ್ಟರು. ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಸರಿ, ನಾವು ನೀವೇನು ಮಾಡ್ತಿದ್ದೀವು? ನಮ್ಮಂತಾರ ಮನ್ಯಾಗ ದುಡ್ಡಿಗೆ ಹೊಡ್ತಿದ್ದೀವಿ ಅಂತವಲ್ಲ, ಶರ್ಗೊಡ್ಡಿ ತರ್ತಿದ್ದೀವಿ ನಾವು. ಶರ್ಗೊಡ್ಡಿ ಹೌದು. ಅವ್ರು ಕೊಡ್ಲಿಕ್ಕೆ ಕಸ್ಬಂದ್ರೆ ಬರ್ತಿದ್ದೇವೆ ನಮ್ಮಂತವ್ರು ನಿಮ್ಮಂತವ್ರು. ಇರಲಿ. ಯಾಕಂತ ಕೇಳಿದ್ರೆ ಪದವಿ ಪಡೆದವರೆಲ್ಲ ಜ್ಞಾನಿಗಳೆಲ್ಲ ಮಿಂಚುವುದೆಲ್ಲ ಅಪ್ಪುಟ್ಟ ಬಂಗಾರವಲ್ಲ ಅಂತ ಕೇಳಿದ್ರ ಬಂಗಾರ ಇರ್ಬೇಕಾದ್ರೆ ಏನ್ ಚೆಕ್ ಮಾಡ್ಬೇಕು? ಗಂಧ ಮಿಂಚತೈತಿ, ಹಿತ್ತಾಳಿ ಮಿಂಚತೈತಿ, ತಾಮ್ರ ಮಿಂಚತೈತಿ, ಗುಡಿಯಾಗಿನ ಲೈಟ್ ಮಿಂಚದ ಬಂಗಾರ ಕಲಾರ ಎಲ್ಲಾನು ಮಿಂಚತೈತಿ ಅಂತ ತಿಳ್ಕೊಂಡು ಬಂಗಾರ ಅಂತ ಹೇಳಿ ನಂಬಲಿಕ್ಕೆ ಬರಂಗಿಲ್ಲ. ಮತ್ತ ಬಂಗಾರನ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ? ಆ ಬಂಗಾರದ ಗುಣ ಗುರುತಾಗಬೇಕಾಗಿತ್ತಪ್ಪ ಅಂತಂದ್ರೆ 16ನ ಬತ್ತಕ್ಕೆ ಹೊರಗಲ್ಲ ಅಂತಕ್ಕಂಥದ್ದು ಇರ್ತೈತಿ. ಹೌದಾ? ಆ ಹೊರಗಲಿಗೆ ಹಚ್ಚಿ ತಿಕ್ಕಿ ನೋಡಿದಾಗ ಬಂಗಾರದ ಗುಣ ಗುರುತಾಗುತ್ತೈತಿ. ಹೌದು. ಹೆಂಗ ಬಂಗಾರದ ಗುಣ ನೋಡ್ಲಕ್ಕ ಹೊರಗೆಲ್ಲ ಬೇಕು. ಇವತ್ತಿನ ದಿವಸ ಕಲಬುರಗಿ ಮ್ಯಾಲ ಮತ್ತು ಗಳ್ಳೂರಿಗೆ ಮ್ಯಾಲಿನ ಶಾಲೆಯಂತರ ನೋಡ್ಲಿಕ್ಕೆ ಹೊತ್ತ ಮಳಿಗೆ ಸಂಜೆ 5 ಗಂಟೆವರೆಗೂ ಕೂಡ ಹೊರಗಲ್ಲಿ ಯಾರತ್ತ ಕೇಳಿದ್ರ ಯಾರಪ್ಪ? ದಂಡಾಪುರದ ದೈವ ನಮಗೆ ಇವತ್ತು ಹೊತ್ತು ಮುಳುಗುತ್ತಾನೆ ಹೊರಗಲ್ಲ ಅಂತ ಮಾತು ಹೇಳಬೇಕು. ಬಂಡಾರ ವಿಷಯದೊಳಗ ಕಂಬಳಿ ವಿಷಯದಾಗ ಏನೇನು ಮಾತಾಡ್ತಾರೆ 5 ಗಂಟೆಗೆ ನಿಮಗೆ ನಿರ್ಣಯ ಕೊಡ್ತಾರೆ ಕಮಿಟಿ ಅವರು. ಬಹಳಷ್ಟು ಮಾರ್ಮಿಕವಾಗಿ ಇವತ್ತಿನ ದಿವಸ ನಮ್ಮ ಕಮಿಟಿ ಅನ್ನೋರಾಗಿರ್ತಕ್ಕಂಥವ್ರು ಒಂದು ಕಂಬಳಿ ಮತ್ತು ಒಂದು ಭಂಡಾರ ಅಂತಕ್ಕಂಥ ವಿಷಯವನ್ನು ಇಟ್ಟ ಬಹಳ ಚಂದ ವಿಷಯ ಅವ್ರಿಗೆ
ತುಂಬಾ ಧನ್ಯವಾದಗಳು. ಯಾಕಂತ ಕೇಳಿದ್ರೆ ಹಾಲು ಮತಕ್ಕೆ ಒಳ್ಳೆ ಬೇಕಾಗುವಂತ ವಿಷಯವನ್ನು ಇವತ್ತಿನ ದಿವಸ ಹೊತ್ತು ಮುಡುಗುತ್ತಾನ ಎತ್ತಿ ಬೆಳೆಸ್ಬೇಕಂತ ಹಾಸ್ಯವನ್ನಿಟ್ಟುಕೊಂಡು ವಿಶೇಷ ಸಂವಾದ ಇಟ್ಟಾರ. ಹಾ, ಭಂಡಾರ ಮತ್ತು ಕಂಬಳಿ ಇಟ್ಟಾರ. ಹೌದು. ನಮ್ಮ ಸರಜೋಡಿ ಕಲಾವಿದರಾಗಿರ್ತಕ್ಕಂಥವ್ರು ವಿಷಯವನ್ನು ಹಿಡ್ಕೊಂಡ್ರು. ಏನ್ ಹಿಡ್ಕೊಂಡ್ರಿಪ್ಪ? ಏನು ವಿಷಯವನ್ನು ಹಿಡ್ಕೊಂಡಾರ ಅಂತ ಕೇಳಿದ್ರ ಏನ್ ಹಿಡ್ಕೊಂಡ್ರು? ಜಗತ್ತಿನೊಳಗ ಭಂಡಾರ ಅಂತಕ್ಕಂಥದ್ದು ಶ್ರೇಷ್ಠ ಐತಿ. ಹಾ, ನಿಮ್ಮ ಪಾಲಿಗೆ ಕಂಬಳಿ ಅನ್ನೋದಾದ ಕಂಬಳ ಮಟ್ಟ ಮೊದಲಿಗೆ ಎಲ್ಲಿ ಹುಡ್ತು, ಭಂಡಾರ ಮಟ್ಟ ಮೊದಲಿಗೆ ಎಲ್ಲಿ ಹುಡ್ತು, ಹಾಲು ಮತ್ತಕ್ಕೆ ಹೆಂಗ ಬತ್ತು, ಕಂಬಳಿ ಹೆಂಗ ಬತ್ತಂತಕ್ಕಂಥದ್ದು ನೀವ್ ಹೇಳ್ಬೇಕು, ಅವ್ರು ಹೇಳ್ಬೇಕು, ಕೂತದ ಕಾಮ ಮಾಡ್ಬೇಕು. ಉಸಿರು ಸಡ್ಡು ಬಿಡುವಂತಿನ ಮಾತಾಡ್ಲಕತ್ರ ಹಿಂಗ ನಾವು ನಮ್ಮ ಸರಜೋಡಿ ಕಲಾವಿದರು ವಿಷಯ ಮಾತಾಡಿದ್ರು ತಾವೆಲ್ಲರೂ ಕೇಳಿ. ಏನ್ ಮಾತಾಡಿದ್ರಪ್ಪ ನಮ್ಮ ತಂಗಿಯವರು? ಭಂಡಾರ ನನ್ನ ಪಾಲಿಗೆ ಉಳಿದತ್ತ ತಿಳ್ಕೊಂಡು ಭಂಡಾರದ ವಿಷಯ ಕೊಟ್ಟರು. ಅವ್ರು ಏನಂತ ಹೇಳಿ ಏನು ಕೊಟ್ಟಾರ್ರಿಪ್ಪ? ಆಟಪೋತೊಳಗ ಜಮಗೊಂಡಕ್ಕ ನಾವು ಹೊಟ್ಟಿಲೆ ಪಲಸಂತ ನಿಂತಿದ್ರು. ಪಲಸಂತ ಇಲ್ಲಾರ್ದಂತ ಸಂದರ್ಭದೊಳಗ ಒಂದಾಗಿ ಬಾಳುವುದು ಯಾಕೋ, ಲೋಕದೊಳಗಪ್ಪ ಕೀರ್ತಿಗಳು ಯಾಕೋ, ಬೆಳ್ಳಿ ಬಂಗಾರ ಯಾರಿಗೆ ಬೇಕು, ಮನೆ ಒಳಗ ಮಕ್ಕಳಿದ್ದರೆ ಸಾಕು. ಬಂಜಾಗಿ ಮಂದಿ ಕೈಗೆ ನಿಂದ್ಯಾದ ಮಾತಾಡಿಸುವಂತ ಬಾಳುವಂತ ಸಂದರ್ಭದೊಳಗೆ ವಿಷ ಕೊಡೋದು ಪ್ರಾಣ ಕೊಡಬೇಕಂತ ತಿಳ್ಕೊಂಡು ಜಮಗೊಂಡಕ್ಕನ್ನ ನಿರ್ಧಾರ ಮಾಡಿದಂತ ಸಂದರ್ಭದೊಳಗ ಏನಾಯ್ತು? ಯೋಗಿ ನಾನು ಅಮೋಘ ಮುತ್ಯ ದೇವಲೋಕದ ಕೊರವಿಯನ್ನ ಕೊಟ್ಟ ಕಳಿಸಿದ ಜಮಗೊಂಡಕ್ಕನ್ನವನ ಮರಿತನಕ. ಹೌದು ಹೌದು. ಏನಂತ ಹೇಳಿ ಕೊರವಂಜಿ ಶಕುನ ಹೇಳಿದ್ರು. ಏನಂತ ಹೇಳಿದ್ರು? ಆ ಕೊರವಿ ಹೇಳಿದ ಮಾತನ್ನು ತರಕಿಲ್ಲ, ಅವ್ರಿಗೆ ಸುಮ್ಮ ಮಾತಾಡಂಗ ಮಾತಾಡಿಬಿಟ್ರು. ಹೌದಾ? ಯಾಕಂತಾರ ಹಿರಿಯರು? ಪೋರಿ ಮನಿ ಮಾಡಲಿಲ್ಲ, ಪಾರ್ ಹೊಲ ಮಾಡಲಿಲ್ಲ. ಹೌದಾ? ಪಾರ್ ಹೊಲ ಮಾಡಲಿಲ್ಲ, ಪೋರಿ ಮನಿ ಮಾಡಲಿಲ್ಲ. ರಾಜ್ಯ ಮತ್ತು ಇಂಥ ಮಾತು ಹುಸಿನ ಇದು ಯಾಕೆ ಹೇಳೋದಂತ ಕೇಳಿದ್ರ, ಯಾಕೆ ಹೇಳೋದಾದ? ನಾಟ್ಯ ಪೋತ ಜಮಗೊಂಡಕ್ಕ ನಾವು ಮಕ್ಕಳಿದ್ದಿಲ್ಲ. ಕರೆಯಾದ ಮಾತ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗ್ಯಾರ, ಪಟ್ಟಣ ಕೆಳಗ ಅರಿಕೆರೆ ಅಮ್ಮವ ಶುದ್ಧ ತೊಟ್ಟಿಲ್ಲ ಕೊಟ್ಟ ಕಳಿವಾನ ಅಂತೇಳಿ ಜಗತ್ತಿನೊಳಗ ಬೆರದಾದ ಯೋಗಿನಾದ ಮೋಕ್ಷದ ಮುತ್ತ. ನೀವು ಮಾತಾಡ್ತೀರಿ, ಅವರು ಮಾತಾಡ್ತಾರ. ಏನಾಗೈತಿದ್ರೆ ನಾನು ಮಾತು ಕೇಳ್ತೀನಲ್ಲಿ. ಏನು? ಕಂತುಬಾಯಿ ಮಾಮನ ಸೇವೆ ಮಾಡ್ತಾಳೆ ಎಲ್ಲಿ ಅರಿಕೆರೆ ಗುಡದಾಗ. ಕನಬಾಯಿ ಪದ್ಮಾವತಿ ಸೇವೆ ಮಾಡ್ತಾಳೆ ಅರಿಕೆರೆ ಅರಮನೆ ಒಳಗ. ಆ ಕೊಂತುಬಾಯಿ ಹೋಗಕ್ಕಿಂತ ಮೊದಲು ಕನಬಾಯಿ ಮಕ್ಕಳ ಸಂತಾನ ಪಡ್ಕೊಂಡು ಮಾಡು. ಮತ್ತೆ ಕೊಂತಬಾಯಿಗೆ ಕೊಡ್ಬೇಕಾಗಿತ್ತಲ್ಲ ಭಂಡಾರ ನೀಡಿ ಮಕ್ಕಳ ಸಂತಾನ ಯಾಕೆ ಕೊಡ್ಲಿಲ್ಲ? ಬರೋಬರಿ ಅಲ್ಲ ಮಾತು ನಿಂದು. ಮತ್ ನೀವ್ ಹೇಳಕತ್ತೀರಿ ಮಕ್ಕಳು ಹುಟ್ಟವಲ್ರಿವ? ಇಲ್ಲ ಇನ್ನಂತ ಶಾಣೆತ್ತರ ನಮ್ಗೆ ಬೇಕಲ್ಲ. ನೀ ಹೆಂಗಾಗ್ಯದ ಗೊತ್ತಾನೆ ಶಾಣೆ ಅನ್ನದ ಹೆಂಗಾಗ್ಯದತ್ತ ಕೇಳಿದ್ರ ಶಾಲ್ಯಾಗ ಮಾಸ್ತರ್ ಕೇಳದಂತ ಹುಡುಗರಿಗೆ. ಏನತ್ತ? ಹುಡುಗಿ ಎಬ್ಬಿಸಿ ಕೇಳದಂತ, ಯವ್ವ ನಾಳೆ ನಿನಗೆ ಜೀವನದ ಉದ್ದೇಶದ ಆಸೆ ಏನೈತಿ ಅಂತ ಕೇಳಿ ಅವಾಗೆಲ್ಲ ಹೇಳ್ತಾರಿಪ್ಪ. ಹುಡುಗಿ ಹೇಳದಂತ, ನೋಡ್ರಿ ನಾ ದೊಡ್ಡಕ್ಕಾಗಿ ನಾಳೆ ನನಗ ಒಳ್ಳೆ ಶಾಲೆ ಕಲಿತ ಬಳಕ ಮುಂದೆ ಮತ್ತೊಂದು ಮನೆಗೆ ಮಾಡಿ ಕೊಟ್ರಪ್ಪ ಅಂತ ಕೇಳಿದ್ರ ನನ್ನ ಆಸೆ ಏನೈತೆ ಅಂತ ಕೇಳಿದ್ರ, ಏನ್ರಿಪ್ಪ? ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ವೀರ ರಾಣಿ ಕಿತ್ತೂರ ರಾಣಿ ಚೆನ್ನಮ್ಮನಂತ ಮಗಳು ಹಡಿಬೇಕು ಅನ್ನೋ ಆಸೆ ಆಗ್ಯದ ನೋಡ್ತಾರೆ. ಆಸೆ ಬಹಳ ಪರಕ ಬರ್ತಾ ಬಿಡು. ಮಾಸ್ತರ್ ಅನ್ನತ್ತ, ಏನ್ ಅಡ್ಡಿ ಇಲ್ಲ ತಂಗಿ, ಹುಟ್ಟಬೇಕು ನಿನ್ನಂತ ಮಗಳನ್ನ. ಹುಟ್ಟಬೇಕಿಂತ ಹುಸಿರನಂತ ಅವರು. ಇನ್ನೊಂದು ಮಾತು ಕೇಳೋದಂತ ಮತ್ತೊಬ್ಬ ಹುಡುಗಿಗೆ ಹಬ್ಬಿಸಿ, ಏನ್ರಿಪ್ಪ ನಿನ್ನ ಜೀವನದ ಉದ್ದೇಶ ಏನೈತೆ ಅಂತೇಳಿ ಆ ಹುಡುಗಿ ಹೇಳೋದತ್ತ, ಆ ಹೆಣ್ಣು ಮಗಳ ಕಿತ್ತೂರ ರಾಣಿ ಚೆನ್ನಮ್ಮನಂತ ಮಗಳು ಹರಿದ್ರ ಅದೇ ಬೆಳಗಾವಿ ಜಿಲ್ಲಾ ಬೈಲಿ ಹೊಂಗಲ ತಾಲೂಕ. ಹೌದು. ಗಂಡ ಮೆಟ್ಟಿದ ಪುಂಡ ನಾಡ ಮಲಾಪ್ರಭಾ ದಂಡಿಗಿದ್ದಿರ್ತಕ್ಕಂಥ ಗಂಡ ಮೆಟ್ಟಿದ ಪುಂಡ ನಾಡ ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗೆ ಜನ್ಮ ತಾಳಿ ಬಂದ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈ ಮಟ್ಟಾಗಿರ್ತಕ್ಕಂಥವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಮಗನ ಹಡಿಬೇಕು ಆಸೆ ನಂದದಂದ್ರೆ ಅಷ್ಟಂದ್ರ ಏನಿದ್ರು ನಿಮ್ಮ ಕನಸು ಎಟ್ಟೆ ಅಲ್ಲಿ ಭಗವಂತ ನನಸು ಮಾಡ್ಲಿ ಅಂತಂದ. ಇಬ್ಬರು ಹೆಣ್ಣು ಮಕ್ಕಳು ಕುಂದರ್ಸಿದ ಗಂಡು ಹುಡುಗರು ಕೇಳ್ತಾರ ಮಾಸ್ತರ. ನಿನ್ನಂತ ಹುಡುಗನ ಎಬ್ಬಿಸಿ ಕೇಳೋದಂತ. ನನ್ನಂತ ಹುಡುಗರು ಸರ. ಇಲ್ಲ ಸರ್, ಬಹಳ ಚಂದ ಇದು ಮುಂದೆ ಇದು ಮಾಡೋಣ. ನಿನಗೆ ಕೇಳೋದಂತ ನಿನ್ನಂತ ಹುಡುಗಿಗೆ ಎಬ್ಬಿಸಿ. ನನ್ನಂತ ಹುಡುಗಿಗೆ ಏನು ಕೇಳ್ತಾರೋ? ಏ ತಮ್ಮ ನಿನ್ನೇನು ಜೀವನದ ಉದ್ದೇಶ ಅಂತ ಕೇಳೋದಾಗ ನಿನ್ನಂತ ಹೇಳೋದಂತ. ಏನಂತ ಸರ್? ಏನಿಲ್ರಿ, ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಮಗಳು ಅಕ್ಕಿ ಹಡಿತಿದಳಪ್ಪ ಅಂತಂದ್ರ ಅಕ್ಕಿನ ಬಲಗಾಯ ಮಟ್ಟಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಗನ ಇಕ್ಕಿ ಹಳ್ಳಿ ಹೆಣ್ಮಗಳು ಹಡಿತಿದಳಂದ್ರ ಹೌದಾ ಅವ್ರಿಬ್ಬರಿಗೆ ನಾ ಅಪ್ಪ ಆಗ್ಬೇಕನ್ನೋ ಉದ್ದೇಶ ಅದಂದ್ರ ಬರೋಬರ. ನಾನು
ಪ್ರಸಾದ ಕುಸುಳೆ ಮಗನ ಬಾಳ ಶಾಣತನ ಉಡ್ಸ್ಲಿಕ್ಕೆ ಹೋಗಬೇಡ. ಶಾಲೆತರ ಓಡ್ಸೋಕಂದ್ರೆ ಹಿಂಗೆ ಯಾಕಂದ್ರೇನು ಇದು ಬೆಳಗಾವಿ ಜಿಲ್ಲಾ ಬೈಲ ಗೋಕಾಕ ತಾಲೂಕ ದಂಡಾಪುರದೊಳಗೆ ಕಾರ್ಯಕ್ರಮ ಕೊಡ್ಲಿಕ್ಕತ್ತೀವಿ. ಹೌದಾ ಕೊಡ್ಲಕತ್ತೇವಲ್ಲ ಕರೆ ಇಲ್ಲಿ ಜನ ಹೆಂಗೈತಿ ಹೆಂಗದ ಹಾಲು ಮತ್ತ ಅಟ್ಟೆ ತಿಳ್ಕೊಂಡಿಲ್ಲ 18 ಹಾಲು ಮತ್ತ 2 ಅರ್ಕೊಂಡ ಕುಡಿದಿರ್ತಕ್ಕಂತ ನಾಡ ಬೆಳಗಾವಿ ಜಿಲ್ಲಾ. ಬೆಳಗಾವಿ ಜಿಲ್ಲಾ ಈ ಕಡೆಯಿಂದ ಹರ್ಕೋತ ಬಂದಿರ್ತಕ್ಕಂತ ಯಾಕಂತ ಕೇಳಿದ್ರೆ ಮತ್ತಲ್ಲಿ ಹಾಗ್ಯಾವದು ಆ ಕಡೆ ನಮ್ಮ ಕಡೆ ಸ್ವಲ್ಪ ಬಂದಿರ್ತಕ್ಕಂಥ ಏನೋ ಗುಟ್ಟಕ್ಕೆ ನೀರು ಕುಡಿದಿದ್ದ ಕಲಾವಿದರು ನಾವು. ಹೌದು ಹೌದು ಯಪ್ಪ ನಿಮಗೊಂದು ವಿನಂತಿ ಅದ ಯಾಕಂತ ಕೇಳಿದ್ರೆ ನಾವು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವ್ರು ಸ್ವಲ್ಪ ನಮ್ಮ ಭಾಷೆ ಬಿರುಸಾದ್ರು ಹಾ ನೀವು ಎತ್ತಿ ಉಡಿಯಾಗ ಹಾಕೋಬೇಕು. ತಾಯಿ ತಂದೆ ನೀವು ಅಂತ ಹೇಳಿ ನಂಬಿ ನಾವು ಇಲ್ಲಿ ತನಕ ಬಂದೇವಲ್ಲ. ಸರ್ಕಾರಿ ಕಲಾವಿದರಿಗೆ ಹೇಳೋದಾದ ಏನ್ರಿಪ್ಪ ಭಂಡಾರ ಕಾರ್ಯಕ್ಕ ಮತ್ತು ಭಂಡಾರ ಕೊಟ್ಟರು ನಾಟೆ ಕುಪ್ಪೋತದ ಗೌಡ ಜಬಗೊಂಡ ಕನ್ನವ್ವ ಮಾಧುಲಿಂಗ ಹುಟ್ಟಿ ಬಂದ. ಹೌದು ಬರೋಬರಿ ಮಾತ ಹುಬ್ಬಳ್ಳಿದಿಂದ ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರೆ ತಂಗಿ ವಿಷಯ ಕೊಟ್ಟಿದ್ದಿ ಕರೆ ಅದು ಮಾತ. ಹೌದಾ ಭಂಡಾರ ಎಲ್ಲಿದಿಂದ ಬಂತು ಅದನ್ನ ಹೇಳಬೇಕಾಗಲ್ಲ. ಮಾತ್ರ ಮಲ್ಲಿಗೆ ಬಂದಾರ ಎಲ್ಲ ತಿಂದ ದಂಡಾಪುರ ಊರ ಹುಟ್ಟೈತಂದ್ರೆ 4 ಮಂದಿ ಒಪ್ಪಿಗೆದ್ರೆ ನಾವು ಒಪ್ಪಿದ್ದೇನೆ. ವಿಷಯ ಕೊಟ್ಟಿರಿ ಭಂಡಾರ ಹುಟ್ಟಿಸ್ಕೊಂಡು ಬರೀ ಯಾವಲ್ಲಿ ಹುಟ್ಟಿತು ಇಂಥ ಜನಕ್ಕೆ ಕೂತ ಜನಕ್ಕೆ ಅರ್ಥ ಆಗಬೇಕಾಗಲ್ಲ. ಭಂಡಾರ ಎಲ್ಲಿಂದ ಬಂತು ಕಮ್ಮಿ ಎಲ್ಲಿಂದ ಬಂತು ಯಾರ ಕೈವಶ ಆಯ್ತು ಭಂಡಾರ ಭಂಡಾರ ಮೊಟ್ಟ ಮೊದಲಿಗೆ ಭಂಡಾರ ತಗೊಂಡು ಹಚ್ಚಿದವರು ಯಾರು ಭಂಡಾರದಿಂದ ಉದ್ದವರಾದವ್ರು ಯಾರು. ಹೌದು ಇಲ್ಲಿ ಬರಬೇಕಾಗಿದೆ ವಿಷಯಗಳನ್ನ ತಂಗಿ ತಳಪಾಯಕ್ಕ ಹಚ್ಚಿ ಮಾತಾಡೋ ವಿಷಯ ಸಿಗುತ್ತೈತಿ. ಹಾ ಅಂದ್ರೆ ಅವನದು ಅಲ್ಲಿಗೆ ಹತ್ತದೇನ್ರಿ ಮಾಸ್ತಾರ. ಈಗ ವಿಷಯ ಕಂಬಳಿ ಪಾಲ ನಮಗೈತಿ. ಹಾ ನೀವ್ ಹೇಳ್ಬೇಕಾಗ್ಯದ ಕಂಬಳಿ ಎಲ್ಲಿಂದ ಹುಡಿತು ಎತ್ತರಿಂದ ತಯಾರಾಯ್ತು. ಮೊಟ್ಟ ಮೊದಲಿಗೆ ಎಲ್ಲಾ ಧರ್ಮದ ದೊಡ್ಡ ಹಾರಮತ್ತಕ್ಕೆ ಹೆಂಗೆ ಬತ್ತ ಕಂಬಳಿ ಅಂತಕ್ಕಂಥದ್ದು ನೀವ್ ಹೇಳ್ಬೇಕು. ಹೇಳಿಕೆ ನಾ ಕೊಡಂಗಿಲ್ಲ. ಈಗ ವಿಷಯ ಕೊಡೋದೈತಿ ಏನ್ರಿಪ್ಪ ಈಗ ಹೇಳೋದಾದ್ರೆ ನಮ್ಮ ಸರ್ಜೋಡಿ ಕಲಾವಿದರಿಗೆ ಏನು ಸಿದ್ಧಲಿಂಗ ಕವಿ ಹೇಳ್ತಾನಂದ ಮಾತಿನಾಗ ಏನ್ ಹೇಳ್ತಾನ್ರಿಪ್ಪ ಶ್ರೇಷ್ಠ ಐತಿ ಸಿದ್ಧರ ಜಾಡಿ ಜಗದಾಗ ಬೆಳಸೂಲ 2 ಮ್ಯಾಲಿನವರ ಹಾಡಿ. ಹೌದಾ ಹೌದಾ ಶ್ರೇಷ್ಠ ಐತಿ ತಂಗಿ ಸಿದ್ಧರ ಜಾಡಿ ಜಗದಾಗ ಬೆಳಸೂಲ 2 ಮ್ಯಾಲಿನವರ ಹಾಡಿ. ಅದು ಇದಕ್ಕೆಲ್ಲ ಹಿರಿಯರಿದ್ದ ಪದ್ಧತಿ ರೂಢಿ ಪೂಜಾರಿ ಪಾದಕ ಬೀಳರಿ ಬೇಡಿ. ಅಸಹ್ಯ ಪಟ್ರ ಕಲೂರಿಕೆ ಅವ್ರ ನಿಮ್ದು ಹೊತ್ತ ಮುಣುಗುದ್ರಾಗ ಬೀಳ್ತದ ರಾಡಿ ರಾಡಿ ಅಂತ ಹೇಳ. ರಾಡಿ ಕೇಳಿದಾರ್ರಿ ಸರ್. ಅವರು ಸಣ್ಣಾಡ ಇಲ್ಲ ನಮ್ ತಂಗಿ ಪಾರ್ಟಿ ಅವರು ಇಲ್ಲ ಅವ್ರು ತಪ್ಪು ತಿಳ್ಕೊಬಾರ್ದು. ಯಾಕಂತ ಕೇಳಿದ್ರೆ ವಿಷಯದಲ್ಲಿ ಹಿಂಗ ಬರ್ತೈತಿ. ವಿಷಯಗಳು ಹಿಂಗ ಪ್ರಾಚೀನ ಮಾತು ಬರ್ತದೆ ಏನು. ಯಾಕಂತ ಕೇಳಿದ್ರೆ ಕಂಬಳಿ ಅವಲ್ಲಿ ಹುಟ್ಟಿತು ಎಲ್ಲಿ ಹುಟ್ಟಿತು ಶಿವನ ಪಟ್ಟ ಗಟ್ಟುವಂತ ಸಂದರ್ಭದೊಳಗೆ ಕಂಬಳಿ ಬೇಕಾಯ್ತು ಚಾದಕ್ಕ. ಚಾದಕ್ಕ ಕಂಬಳಿ ಬೇಕಾದಂತ ಸಂದರ್ಭದೊಳಗೆ ಕಂಬಳಿ ಎಲ್ಲ ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾವ. ಹೌದಾ ಯಾರ್ಯಾರು ಋಷಿಗಳು ಯಾರ್ಯಾರು ಋಷಿಗಳು ನೀವ್ ಹೇಳಿರ್ಲಾರ ಗೊತ್ತಿಲ್ಲನ ನಮ್ಗೆ ಗೊತ್ತಿದ್ದ 4 ಮಂದಿ ಕೇಳ್ತಿದ್ದ. ನಾನು ಬಡ 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 ಹೇಳ್ಬಿಡ್ತಿದ್ದೆ ಯಾವ ಹೇಳಿದಂಗ. ಇಲ್ಲ ಋಷಿಗಳ ರೋಮದಿಂದ ಕಂಬಳಿ ಅಂತಕ್ಕಂಥದ್ದು ಹುಟ್ಟಿತು. ಋಷಿಗಳ ರೋಮದಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ಯಾರಿಗೆ ಶಿವನ ಪಟ್ಟಗಟ್ಟುವಂತ ಸಂದರ್ಭದೊಳಗೆ ಕಂಬಳಿ ಎಲ್ಲಿ ಹುಡ್ತು ಕೈಲಾಸದೊಳಗೆ ಕಂಬಳಿ ಹುಟ್ಟ್ಯಾರ. ಹೌದ್ ಹೌದ್ ಹೌದು. ಮುಂದೆ ನಮ್ಮ ಹಾಲು ಮತ್ತು ಸಿದ್ಧರಿಗೆ ಕಂಬಳಿ ಹೆಂಗ ಬರುತ್ತು ಕುರಿ ಉಣ್ಣಿಯನ್ನ ಕತ್ತರಿಸಿ ಕುರಿ ಉಣ್ಣಿಯಿಂದ ಕಂಬಳಿ ಬಂದಾರ. ಹೌದಾ ಇನ್ನು ಕಂಬಳಿ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಆಯ್ತು ಎಲ್ಲಿ ಶ್ರೇಷ್ಠ ಆಯ್ತು ಎಲ್ಲಿ ಶ್ರೇಷ್ಠ ಆಯ್ತ್ರಪ್ಪ ಎಲ್ಲಿ ಶ್ರೇಷ್ಠ ಆಯ್ತು ಅಂತ ಕೇಳಿದ್ರೆ ಭಂಡಾರಕ್ಕೆ ಕಂಬಳಿಗೆ ಸಂಬಂಧ ಇಲ್ಲಾರ್ದಂಗ ವಿಷಯ ಕೊಡೋದೈತಿ. ನಮ್ಮ ಸರಜೋಡಿ ಕಲಾವಿದರು ಲಕ್ಷ್ಮೀಬಾಯಿ ವಿಷಯ ಕೊಟ್ಟಾಳ. ತಾವೆಲ್ಲರೂ ಕೇಳಿರಿ. ಏನ್ ಕೊಟ್ಟಾರ್ರಿಪ್ಪ ಆ ವಿಷಯ ಸ್ವಲ್ಪ ಮಾತಾಡೋದೈತಿ. ಭಂಡಾರದಿಂದ ಮಾಧುಲಿಂಗ ಹುಟ್ಟಿ ಬಂದು ನಾಟ್ಯ ಕೋಟದ ಗೌಡ ಜಬಗೊಂಡ ಕಣ್ಣವನು ಹೊಟ್ಟಾಗ ಹೌದು ಹುಟ್ಟಿ ಬಂದ ಮುಂದ ಅರಕೇರಿ ಅರಮನೆಯನ್ನು ಬಿಟ್ಟ ತಂದೆ ಕೊಟ್ಟಿರ್ತಕ್ಕಂಥ ಪ್ರಸಾದ ಗಂಟ ತಗೊಂಡು ಹೌದು ಮಾಧುಲಿಂಗ ಗಂಗಿ ನಾಡಿಗೆ ಹೊಂಟ. ಹೌದು ಹೌದು ಅವಾಗ ಅವತಾರ ಉದುರಿಸಿದ್ದ ದೇವದಿಂದ ಬೆಳೆಸಿದ್ದ ಮನೆಗೆ ಬಂದು ಕೇಳ್ತಾರ ತಾಯಿ ನೆಲ ಪದ್ಮಾವತಿಗೆ ಏನಂತ ತಾಯಿ ನೆಲ ಪದ್ಮಾವತಿ ಅರಕೇರಿ ಅರಮನೆ ಕತ್ತಲಿ ಯಾತ್ರಿಗೋಸ್ಕರವಾಗಿ ಬಿದ್ದದ ಅಂತ ಕೇಳಿದಾಗ ಅವಾಗ ತಾಯಿ ಏನ್ ಹೇಳ್ತಾರ ಮಕ್ಕಳಿಗೆ ಯಪ್ಪ ಅರಕೇರಿ ಅರಮನೆ ಕತ್ತಲಿ ಯಾಕೆ ಬಿದ್ದದಂತ ಕೇಳಿದ್ರ ಪ್ರಸಾದ ಗಂಟಕ್ಕಂಥದ್ದಿತ್ತು. ಅದು ಬಂಗಾರ ವರ್ಣದಂಗ ಹೊಲಿತಿತ್ತು. ಆ ಬಂಗಾರ ವರ್ಣದ ಬೆಳಕಿನ್ಯಾಗ ಅರಕೇರಿ ಅರಮನೆ ತಳ ತಳ ಹೊಲಿತಿತ್ತ. ಹೌದು ಹೌದು ಅಂತ ಪ್ರಸಾದ ಗಂಟ ನಿನ್ನ ತಂದೆ ಅಮೌಷಧ ಮಾಯದ ಮಗ ಮಾಧುಲಿಂಗ ಎತ್ತಿ ಕೊಟ್ಟಾನ. ಹೌದು
ಮಾಧುಲಿಂಗ ತಗೊಂಡು ಹೋಗ್ಯಾನ ಅಂದಾಗ ಔದನ ಸಿದ್ಧ ದೇವೇಂದ್ರ ಬಿಯಾಣ ಸಿದ್ಧ ಬಿಗಲು ಮಾಡಿತ್ತು ಅಂತ ಪ್ರಸಾದ ಗಂಟ ಮಾಧುಲಿಂಗ ತಗೊಂಡು ಹೋಗ್ಯಾನ ಅಂತ ಕೇಳಿದ್ರ ಆ ಪ್ರಸಾದ ಗಂಟ ಹೊಳ್ಳಿ ತಗೊಂಡು ಬರ್ತೀವಿ ಅಂತ ತಿಳ್ಕೊಂಡ ಬೆನ್ನ ಹತ್ತಿ ಹಾದ್ರು ಎಲ್ಲಿಗೆ ಹೋದ್ರು ತಂದಿ ಬಳಿ ಹೋಗಿ ಕೇಳ್ತಾರ ಏನತ್ತ ಆ ಪ್ರಸಾದ ಗಂಟ ಯಾತ್ರಗೋಸ್ಕರ ಮಾಧುಲಿಂಗ ಕೊಟ್ಟಿ ಆ ಪ್ರಸಾದ ಗಂಟ ನಮಗ ಬೇಕಂತೇಳಿ ತಂದಿಗೆ ಹಠ ಮಾಡಿದಾಗ ತಂದೆ ಹೇಳ್ತಾರ ಏನತ್ತ ಇದೀಗ ಮಾಧುಲಿಂಗ ತಗೊಂಡು ಹೋಗ್ಯಾನ ಹೊಲಿ ದಾಟಿ ಹಚ್ಚಿಕ್ ಹೋಗಿದ್ರಪ್ಪ ಅಂತಂದ್ರೆ ಬಿಟ್ಟು ಬರ್ರಿ ಹೊಲಿ ಇಚ್ಚಿಕ್ಕಿದ್ದನಂದ್ರ ತಗೊಂಡ ಬರ್ರಿ ಅಂತ ಹೌದು ಅವಾಗ ಬೆನ್ನ ಹಚ್ಚಿ ಹೋಗೋದ್ರೊಳಗ ಮಾಧುಲಿಂಗ ಭೀಮಾ ನದಿ ದಾಟಿ ಹಚ್ಚಿಕ್ ಹೋಗಿದ್ದ ನಿಂತು ಮದುವೆ ಕರೀತಾರ ಮಾಧುಲಿಂಗ ಏನತ್ತ ಮಾಧುಲಿಂಗ ಕುಡಿದು ಮಾದೆ ಕಳ್ಳು ಮಾದೆ ಸುಳ್ಳು ಮಾದೆ ಅಂತ ತಿಳ್ಕೊಂಡು ಮಾಧುಲಿಂಗಗ ಇಬ್ರು ಅಣ್ಣ ತಮ್ಮರು ಇಚ್ಚಿಕ್ ನಿಂತು ಬೈಲ ಹತ್ತಾರ ಚಿಕ್ಕಿದ್ದಾನೆ ಹೌದ ಮಾಧುಲಿಂಗ ಬೈಲಕತ್ತಾರ ಮಾಧುಲಿಂಗ ಒಂದು ಮಾತು ಹೇಳ್ತಾನ ಏನತ್ತ ನಾ ತುಡುಗು ಮಾಡಿ ತಂದಿಲು ತಂದಿ ಎತ್ತಿ ಕೊಟ್ಟಾನ ತಂದೆ ಹೇಳ್ಯಾನ ತಾಯಿ ಎತ್ತಿ ಕೊಟ್ಟಾಳ ಅದೇ ಪ್ರಸಾದ ಗಂಟು ತಗೊಂಡ ಬಂದೀನಿ ತುಡುಗು ಮಾಡಿಕೊಡ ತಂದಿಲ್ಲ ಅಂತ ಹೇಳ ಅವಾಗ ಏನ್ ಹೇಳ್ತಾರ ಇಬ್ರು ಅಣ್ಣ ತಮ್ಮರು ನಾ ತುಡುಗು ಮಾಡ್ಕೊಂಡು ಬಂದಿದ್ದು ಕರೆನೇ ಆಗಿತ್ತು ಅಂತ ಕೇಳಿದ್ರ ಕಂಬಳಿಯನ್ನ ಹಾಸಿ ನೀರಿನ ಮೇಲೆ ಬೇರೆ ಬಿಡ್ತೇನೆ ಅವರು ಮಾತ್ರ ನೀವು ಹೋದ್ರೆ ನಿಮ್ಮ ಕಡೆ ಹೊತ್ತು ನಿಮ್ಮ ಕೈ ವಯಸ್ಸಾಯ್ತಂದ್ರೆ ನೀವು ತಗೊಂಡು ಹೋರಿ ನನ್ನ ಕೈ ವಯಸ್ಸಾಯ್ತಂದ್ರೆ ನಾ ತಗೊಂಡು ಹೋಗ್ತೀನಿ ಅಂತ ಹೇಳ್ದ ಹೌದು ಅವಾಗ ಉತ್ತರ ಸಿದ್ಧ ದೇವೇಂದ್ರ ಬಿಯಾಣಿ ಸಿದ್ಧ ಮೂರು ಮಾತು ಕರೆದ್ರು ಬಂದ ಕೈ ವಯಸ್ಸು ಆಗಲಿಲ್ಲ ಮಾಧುಲಿಂಗ ಕೂಗಿ ಕರೆದ ಏನತ್ತ ತಂದೆ ಎತ್ತಿ ಕೊಟ್ಟಿದ್ದ ಕರೆನಾಗಿತ್ತು ಅಂತ ಕೇಳಿದ್ರ ಪ್ರಸಾದ ಗಂಟು ಬಂದ ನನಗೆ ಕೈ ವಯಸ್ಸು ಕೂಗಿ ಕರೆದ ಪ್ರಸಾದ ಗಂಟು ಮಾಧುಲಿಂಗ ಕೈ ವಯಸ್ಸು ಹೌದು ಇಲ್ಲಿ ಕೇಳೋದ ಏನು ಕೇಳಬೇಕಾಗ್ಯದ ಭಂಡಾರದಿಂದ ಹುಟ್ಟಿ ಬಂದವನಿಗೆ ಕಂಬಳಿ ಯಾಕೆ ಹರ್ಕಾತಾ ಇತ್ತು ಹೌದು ಭಂಡಾರಿ ಇಡ್ಬೇಕಾದ ಕಂಬಳಿ ಮೊದಲು ಹಾಸ್ಯಾರ ಆ ನಂತರ ಭಂಡಾರ ಮ್ಯಾಗ ಇರ್ತಾರ ಕಂಬಳಿಯನ್ನ ಹಾಸಿ ಪ್ರಸಾದ ಗಂಟೆ ತೇಲುತ್ತಿತ್ತು ನೀರಿನೊಳಗೆ ಮತ್ತ ಆ ಕಂಬಳಿ ಎಲ್ಲಿಂದ ಬತ್ರಿ ಆ ಕಂಬಳಿ ಎಲ್ಲಿಂದ ಬತ್ತು ಅಂತಕ್ಕಂಥದ್ದು ಸರ್ಜೋರಿ ಸಂಘದವರು ಮಾತಾಡ್ತಾರ ನಮ್ಮ ಕಂಬಳಿ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಅಂತಕ್ಕಂಥ ಉದ್ದೇಶ ಇಲ್ಲಿ ಕೊಡೋದೈತಿ.